ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆನಾ, ಕೇಳಿಸಿದ್ಯಾ? ಎಸ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಫಿಲಮ್. ಇವರೆಲ್ಲ ಬಂದಿರೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಯಾಕೆ ಅಂತಂದರೆ ಒಂದು ಹೊಸ ಡೈರೆಕ್ಟ್ರಿಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇರೋದು ಐ ಥಿಂಕ್ ಯುನೋ ಇದಕ್ಕೆ ನಾನು ಐ ಡೋಂಟ್ ಐ ಆಮ್ ವೆರಿ ಸ್ಪೀಚ್ಲೆಸ್. ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ನಿಮಗೆ ಗೊತ್ತು ಎಷ್ಟು ರಿಸ್ಕ್ ಇರುತ್ತೆ ಅಂತ. ಅಂದರೆ ನಾವು ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಟ್ರೆಂಡ್ ತಕ್ಕಂತೆ ಇರೋಲ್ಲ. ಇದಕ್ಕೆ ನಮಗೆ ಬಿಸ್ನೆಸ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಈ ಥರ ಒಂದು ಸಬ್ಜೆಕ್ಟ್ ತೊಗೊಂಡು ಈ ರೀತಿ ಸಿನಿಮಾ ಮಾಡಿ ಐ ಥಿಂಕ್ 3 ಲೊಕೇಶನ್ಸ್ US, ಮಧ್ಯಪ್ರದೇಶ್, ಕರ್ನಾಟಕದಲ್ಲಿ ಹಲವಾರು ಕಡೆ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ 2 years ತೊಗೊತಿದ್ದು. ಈ ಥರ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ಈ ಥರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಗ್ರೇಟ್ಫುಲ್. ಜನ ಯಾಕೋ ನನಗೆ ಅನಿಸ್ದಂಗೆ ಏನೋ ಇಷ್ಟಪಟ್ಟಿದ್ದಾರೆ. ನೋಡೋಣ ಪಬ್ಲಿಕ್ ಇದೇ ಥರ ಇಷ್ಟಪಡ್ತಾರಾ, ದಟ್ಸ್ ಅನದರ್ ಕ್ವೆಶ್ಚನ್. ಬಟ್ ಟುಡೇ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿ ಒನ್. ಇಲ್ಲಿಗೆ ಬಂದು ಅವ್ರ ಟೈಮ್ ಕೊಟ್ಟು ಚಿತ್ರ ನೋಡಿ ಈ ಥರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನೀವು ಅಷ್ಟೇ ಮೀಡಿಯಾದವರು ನಮ್ಮಂಥ ಹೊಸ ಟೀಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಯಾಕೆಂತಂದರೆ ಟು ರೀಚ್ ಔಟ್ ಟು ದ ಮಾಸಸ್ ನೀವೇ ಒಂದು ಮೀಡಿಯಮ್ ನಮಗೆ. ಥ್ಯಾಂಕ್ ಯು ಸೋ ಮಚ್. ಹೆಸರು ಕವಿತಾ ಶೆಟ್ಟಿ ಅಂತ, ಆರ್ಟಿಸ್ಟ್ ಕೂಡ, ಮತ್ತು ರಂಗಭೂಮಿ ಹಾಗೂ ಕಿರುತೆರೆ ಬೆಳ್ಳಿತೆರೆಯ ಕಲಾವಿದೆ, ರಂಗ ನಿರ್ದೇಶಕಿ ಕೂಡ. ಈ ಸಿನಿಮಾ ನೋಡಿದಾಗ ನನಗೆ ಸ್ಟಾರ್ಟಿಂಗು ಏನು ಇಂಗ್ಲೀಷ್ ಮೂವಿಗೆ ಬಂದಿದ್ದೀನಿ ನಾನು ಅಂತರ ಆಯಿತು. ಅಂದರೆ ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗೆ ಆಯ್ತು ನನಗೆ. ಆದರೆ ಹೋಗ್ತಾ ನಮ್ಮ ಕರ್ನಾಟಕಕ್ಕೂ ಹೊಂದ್ಕೊಳ್ತಾ ಹೋಯ್ತಲ್ಲ, ಆವಾಗ ನನಗೆ ಅರಿವಾಯಿತು, ಓ ಇದು ಕರ್ನಾಟಕನೂ ಸೇರಿದೆ. ಅಂದರೆ ಒಂದು ಓಪನ್ ಆಗುತ್ತೆ ಒಂದು ಒಳ್ಳೆಯ ಸ್ಟೋರಿ ಅಂತ ಅಂದ್ಬಿಟ್ಟು. ಆದರೂ ಕೂಡ ಈ ವಸುದೈವ ಕುಟುಂಬಂ ಅಂತ ನಮ್ಮ ದತ್ತನವರು ಅದರಲ್ಲಿ ಒಂದು ಡೈಲಾಗ್ ಹಾಕಿದ್ದಾರೆ. ಅದು ಕರೆಕ್ಟಾಗಿಯೇ ವಸುದೈವ ಕುಟುಂಬಂ, ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಅಂತ ತಂದುಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಒಂದೇ, ಅಂದರೆ ವಸುದೈವ ಕುಟುಂಬಂ ಅಂತಂದರೆ ನಾವೆಲ್ಲರೂ ಒಂದೇ ಭೂಮಿಯ ಕುಟುಂಬ ಅನ್ನೋದೊಂದು ಅರ್ಥ ತಿಳಿಸ್ಕೊಟ್ಟಿದ್ದಾರೆ. ಅವಿನಾಶ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಣ್ಣ ಲೋಪದೋಪಗಳು ಏನೂ ಇಲ್ಲ, ಅಲ್ಲಿ ಯಾವುದೂ ಇಲ್ಲ, ಆ ಥರದೊಂದು ತೊಗೊಂಡಿದ್ದಾರೆ. ಆಮೇಲೆ ಫೈಟು ಅಷ್ಟೇ ಎಷ್ಟು ಸಿಂಪಲಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತಂದರೆ, ಯಾಕಂದರೆ ಆ ಹುಡುಗನ ಕೈ ಕತ್ತರಿಸ್ತಾರೆ, ಇನ್ನೇನು ಆಗ್ಬಿಡುತ್ತಾನೆ ಏನೋ ಆಗ್ಬಿಡುತ್ತಾನೆ ಅಂತ ಹೋದಾಗ ಅಲ್ಲಿ ಏನೂ ಆಗಿರಲ್ಲ. ಆಮೇಲೆ ಒಬ್ಬ ಆರ್ಮಿಯವರು ಏನಂತ ಹೇಳ್ತಾರೆ ಅಂತಂದರೆ, ಯುದ್ಧ ಬೇಡ, ಎಲ್ರೂ ಮಾತಲ್ಲೇ ಬಗೆಹರಿಸೋಣ, ಯಾವುದು ಸ್ಟೇಷನು ಗೀಷನು ಏನು ಬೇಡ ಅಂತ ಹೇಳ್ತಾರಲ್ಲ, ಅದು ಇನ್ನೂ ಒಳ್ಳೆಯ ಮೆಸೇಜು ಮನ ಮುಟ್ಟುವಂತೆ ಮಾಡಿದೆ. ಅವಿನಾಶ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೀನಿ. ಯಾಕೆ ಅಂತಂದರೆ ಇಂತಿಂಥ ಒಳ್ಳೆಯ ಸಿನಿಮಾ ನೋಡೋದಕ್ಕೆ ಕನ್ನಡ ಜನ, ನಮ್ಮ ಪ್ರೇಕ್ಷಕರು ಅತಿಯಾಗಿ ಜಾಸ್ತಿ ಜನ ಬರಬೇಕು, ನೋಡಬೇಕು, ಹಾರೈಸಬೇಕು, ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ. ಇರೋರಿಗೆಲ್ಲರಿಗೂ ನಮಸ್ಕಾರ. ಆಮೇಲೆ ಟಿ ವಿ ನೋಡ್ತಿರೋರಿಗೆ ಹಾಯ್. ಮೈ ಹೀರೋ ಒಂದು ಚಿತ್ರ, ಒಂದು ಪ್ರಯೋಗ ಮಾಡಿರೋವಂಥ ಚಿತ್ರ. ಯಾಕಂದರೆ ಇಲ್ಲಿ ಅಮೇರಿಕಾ ಇದೆ, ಮಹೇಶ್ವರ ಇದೆ, ಕರ್ನಾಟಕ ಇದೆ, ಹಿಂದಿ ಇದೆ, ಇಂಗ್ಲೀಷ್ ಇದೆ, ಕನ್ನಡ ಇದೆ. ಇದನ್ನು ಹೇಗೆ ಒಗ್ಗೂಡಿ ಚಲನಚಿತ್ರವನ್ನು ಮಾಡಿದ್ದಾರೆ ಅಂತ ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ನೋಡಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಎಲ್ಲರೂ ಶ್ರಮ ವಹಿಸಿ ಮಾಡಿದ್ದೀವಿ, ಹಾಗೆ ಪ್ರೀತಿಯಿಂದ ಮಾಡಿದ್ದೀವಿ. ನೀವೆಲ್ಲರೂ ಇನ್ನೇನು ಪ್ರೀತಿ ಕೊಡೋದಷ್ಟೇ ಬಾಕಿ ಇದೆ. ಕರ್ನಾಟಕದಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನು ಹೇಳ್ತಾರೆ, PVR ಮತ್ತು ಐನಾಕ್ಸ್ ಜೊತೆ ಇದು ಕೊಲಾಬ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಇದನ್ನು ನಾವು ಏನಂತಾರೆ ಸ್ಕ್ರೀನಿಂಗ್ ಮಾಡ್ತಿದ್ದೀವಿ. ಹಾಗೆ ಡೆಲ್ಲಿಯಲ್ಲೂ ಸಹ ಇದೆ, ಮುಂಬೈಯಲ್ಲಿ ಸಹ ಇದೆ, ಕೋಲ್ಕತ್ತಾದಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ತಪ್ಪದೆ ಬಂದು ಚಲನಚಿತ್ರ ಮಂದಿರಕ್ಕೆ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. I just wanted to talk about ಈ ಥರ ಮೂವಿ ಐ ಡೋಂಟ್ ಥಿಂಕ್ ಸೊ ಬೇರೆಯವ್ರು ಯಾರೋ ಯೋಚನೆ ಮಾಡಿದ್ದಾರೆ. ಸೊ ನಮಗೆ ನಾವು ಕನ್ನಡದವರಾಗಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ತೊಗೊಂಡ್ಬಂದು, ಇಟ್ ಈಸ್ ನಾಟ್ ಅಬೌಟ್ ನಮ್ಮ ಭಾಷೆ ಕನ್ನಡ, ಹಿಂದಿ, ತಮಿಳ್ ಅಂತ ಅಲ್ಲ. ಇಟ್ ಈಸ್ ಆಲ್ ಅಬೌಟ್ ಹ್ಯುಮ್ಯಾನಿಟಿ. ಐ ಥಿಂಕ್ ಮಾರ್ಕ್ ಮೈ ವರ್ಡ್ಸ್, ಇಟ್ಸ್ ಅನ್ ಅವಾರ್ಡ್ ಮೂವಿ. ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಆ್ಯಂಡ್ ವಾಚ್ ಇಟ್. ಥ್ಯಾಂಕ್ ಯು ವೆರಿ ಮಚ್.